ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಇವತ್ತು ನಿರ್ಣಾಯಕ ದಿನ. ಇವತ್ತು ಮತಯುದ್ಧ ನಡೀತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದಲೇ ಬಿರುಸಿನ ಮತದಾನ ಆಗಿದ್ದು 9 ಗಂಟೆಯವರೆಗೆ ಆದಂತಹ ಮತದಾನದ ಪೈಕಿ 10% ವೋಟಿಂಗ್ ಆಗಿದೆ. 3 ಕ್ಷೇತ್ರಗಳಲ್ಲೂ ಕೂಡ ಭಾರಿ ಚುರುಕಾಗಿ ಮತವನ್ನ ಚಲಾಯಿಸೋದಕ್ಕೆ ಮತದಾರರು ಧಾವಿಸ್ತಾ ಇದ್ದಾರೆ ಮತಗಟ್ಟೆಯ ಬಳಿ. ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು 3 ಕ್ಷೇತ್ರಗಳಲ್ಲೂ ಕೂಡ ವೋಟರ್ಸ್ ಉತ್ಸಾಹಭರಿತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಈ ಮಿನಿ ಬ್ಯಾಟಲ್ ಮತಯುದ್ಧದಲ್ಲಿ ಹಾಗಿದ್ರೆ ಗೆಲ್ಲೋರು ಯಾರ ಕೈ ಹಿಡಿತಾನೆ ಮತದಾರ? ಮತಗಟ್ಟೆಯಲ್ಲಿ ಅವರ ಮತಗಳು ಇವತ್ತು ಭದ್ರ ಆಗತ್ತೆ. 23ಕ್ಕೆ ರಿಸಲ್ಟ್ ಹೊರಬೀಳುತ್ತೆ. ಈವರೆಗೆ 10% ಮತದಾನ ಆಗಿರುವಂತಹ ಮಾಹಿತಿ ಇದ್ದು, ಅದರಲ್ಲೂ ವಯೋವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಳಿಯನ್ನು ಲೆಕ್ಕಿಸದೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ, ಮಾದರಿಯಾಗಿದ್ದಾರೆ. 3 ಕ್ಷೇತ್ರದಲ್ಲಿ ಒಟ್ಟಾರೆ 45 ಅಭ್ಯರ್ಥಿಗಳಿಂದ ಕಣದಲ್ಲಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಭ್ಯರ್ಥಿಗಳು ಮತಗಟ್ಟೆಗೆ ಬಂದಂತಹ ಚಿತ್ರಣ ಇದು. ವೋಟಿಂಗ್ ಯಾರ್ಯಾರಿದೆಯೋ ಅವರೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ನಾವು ಗಮನಿಸಿದ್ವಿ, ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರನನ್ನ ಕಣಕ್ಕಿಳಿಸಿದ್ದಾರೆ. ಈ ಬಾರಿ ಇಬ್ರು ತಂದೆ ಮಗ ಬಂದು ತಮ್ಮ ಹಕ್ಕನ್ನ ಕೂಡ ಚಲಾಯಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ವೋಟಿಂಗ್ ನ ಭರಾಟೆ ಆದ್ರೆ ಮತ್ತೊಂದೆಡೆ ಅದಕ್ಕೂ ಮುನ್ನ ದೇವರ ಮೊರೆ ಹೋಗಿರುವಂತಹ ಚಿತ್ರ. ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೂ ಮುನ್ನ ಮಗನ ಸಮೇತ ಬಂದು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದು ತೆರಳಿದ್ದಾರೆ. ಇತ್ತ ನಿಖಿಲ್ ಟೆಂಪಲ್ ರನ್ ಕೂಡ ಮುಂದುವರೆದಿದೆ. ಚನ್ನಪಟ್ಟಣದ ಅಖಾಡ ಬಾರಿ ರಂಗೇರಿದ್ದು ಬೆಳಗಿನಿಂದಲೇ ಬಿರುಸಿನ ಮತದಾನ. ನಿಖಿಲ್ ಓಟಿಲ್ಲ ನಿಜ, ಆದರೆ ನಿಖಿಲ್ ಅಭ್ಯರ್ಥಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿ ಅಂತ ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಚುನಾವಣೆಯ ಹಬ್ಬ. ಇವತ್ತು ಮತದಾರ ಯಾರ ಪರವಾಗಿ ತನ್ನ ಹಕ್ಕನ್ನು ಚಲಾಯಿಸ್ತಾನೋ ಆತ ಗೆಲುವಿನ ನಗೆ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಅಭ್ಯರ್ಥಿ ಆಗ್ತಕ್ಕಂಥ ವಿಚಾರವಾಗಿ ನನಗೂ ಕೂಡ ಯಾವುದೇ ರೀತಿ ಒಳಗಡೆಯಿಂದ ನಾನು ಅಭ್ಯರ್ಥಿ ಆಗಬಹುದು ಅಂತಕ್ಕಂಥ ಭಾವನೆಗಳು ಇರಲಿಲ್ಲ. ಆದರೆ ಕೆಲವೊಂದಷ್ಟು ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಒಂದು, ಜೊತೆಯಲ್ಲಿ ಅಂತಿಮವಾಗಿ ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸ್ತಕ್ಕಂಥದಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು, ನಮ್ಮ ನಾಯಕರು ಕೂತು ತೀರ್ಮಾನ ಮಾಡಿ ಒಟ್ಟಾರೆಯಾಗಿ ಇವತ್ತು ಕಳೆದ 18 ದಿನಗಳ ಕಾಲ ಈ ಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಒಂದು ಕ್ಷಣನೂ ಕೂಡ ನಿದ್ರೆ ಹೋಗದಿರ ಪ್ರತಿನಿತ್ಯ ಕೂಡ 2 ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಹಳ್ಳಹಳ್ಳಿಯಲ್ಲಿ ನನ್ನ ಪರವಾಗಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕಳೆದ 6.5 ವರ್ಷಗಳ ಕಾಲ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾನು ನಮ್ಮ ಕ್ಷೇತ್ರದ ಮತದಾರರು, ತಾಯಂದಿರು ಇರ್ಬೋದು, ಯುವಕರು, ಹಿರಿಯಕರು ಎಲ್ಲರ ಹತ್ರ ಕೂಡ ಇವತ್ತು ಪ್ರಸ್ತಾವನೆಯನ್ನ ಮಾಡಿದ್ದು, ಅವರ ಹೃದಯದಲ್ಲಿ ಇವತ್ತು ನನಗೆ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಅವರು ಏನು ನನ್ನಲ್ಲಿ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಗೂ ಮೀರಿ ನಾನು ಇನ್ನು 3.5 ವರ್ಷ ಕಾಲ ನನಗೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಅವ್ರ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ದೃಢ ನಿರ್ಧಾರ ಮಾಡಿದೆ. ಬೆಳಗಿಂದ ಮತದಾನ ನೋಡಿದ್ರೆ ಹಿರಿಯರು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ, ಯುವಕರು ಎಲ್ಲೂ ಕಾಣ್ತಾರೆ. ಯುವಕರಿಗೆ ಒಂದು ಕರೆ ಅಥವಾ ಮನವಿಯನ್ನು ಬಹುಶಃ ಚನ್ನಪಟ್ಟಣ ತಾಲೂಕಿನಲ್ಲಿ ಯುವ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲೂ ನಾನು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಯುವಕರು, ಒಬ್ಬ ಯುವಕ ಬಂದಿದ್ದಾನೆ, ನನ್ನ ಅಣ್ಣನೋ ತಮ್ಮನೋ ಬಂದಿದ್ದಾನೆ ಅಂತಕ್ಕಂಥ ಭಾವನೆಯಿಂದ ನನ್ನ ಜೊತೆ ಹೆಜ್ಜೆ ಹಾಕಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ವರ್ಗ ಇರ್ಬೋದು, ಯಾವುದೇ ವಯಸ್ಸಿನವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಬಂದು ದಯಮಾಡಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತಕ್ಕಂಥದ್ದು, ಚುನಾವಣೆಗಳಲ್ಲಿ ನಿಮಗೆ ಮತ ಚಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿರ್ತಕ್ಕಂಥ ನಿಮ್ಮ ಹಕ್ಕು ದಯಮಾಡಿ ಕಳೆದುಕೊಳ್ಳಬೇಡಿ. ಕಾರಣ ಮುಂದಿನ ದಿನಗಳಲ್ಲಿ ನೀವು ಮತ ಹಾಕದೆ ಹೋದಂಥ ಸಂದರ್ಭದಲ್ಲಿ ನೀವು ಎಂಥ ಚುನಾಯಿತಿ ಪ್ರತಿನಿಧಿಗಳನ್ನ ಆರಿಸ್ತೀವಿ ಅಂತಕ್ಕಂಥದ್ದಕ್ಕೆ ನೀವೊಂದು ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ದಯಮಾಡಿ ಎಲ್ಲರೂ ಬನ್ನಿ,
ಆದಷ್ಟು ಮತದಾನ ಮಾಡಿ ಸರ್, ನಿಮ್ಮ ವಿರೋಧ ಅಂತ ಕೇಳ್ಕೊಂಡು ಪಕ್ಷದವರು ನಿಮ್ಮ ಮತ್ತೆ ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡದಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಅದಕ್ಕೆ ಚನ್ನಪಟ್ಟಣ ಜನತೆ ಮಾನ್ಯತೆ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ತಾವೆಲ್ಲ ಗಮನಿಸಿರ್ಬೋದು, ಇದು ನನ್ನ 3ನೇ ಚುನಾವಣೆ. ಈ 3ನೇ ಚುನಾವಣೆಯಲ್ಲೂ ಕೂಡ ನಾನು ಕಳೆದ 2ನೇ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದ್ದೇನೆ. ವಿರೋಧ ಪಕ್ಷದವ್ರ ಬಗ್ಗೆ ನಾನು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಹೋಗಿಲ್ಲ, ಮಹತ್ವ ಕೊಡ್ಲಿಕ್ಕೆ ಹೋಗಿಲ್ಲ. ನನಗಿದ್ದಂಥದ್ದು ಒಂದೇ, ನನ್ನ ಕಣ್ಮುಂದೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಕೊಡುಗೆಗಳಿತ್ತು. ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಕನಸಿನ ಚನ್ನಪಟ್ಟಣ ಹೇಗಿರಬೇಕು, ನನ್ನ ಕನಸುಗಳೇನು, ಕಲ್ಪನೆಗಳೇನು ಅಂತಕ್ಕಂಥದ್ದು ಮಾತ್ರ ನಾನು ಚರ್ಚೆ ಮಾಡಿದೆ. ಮಿಕ್ಕಿದೆಲ್ಲ ಚನ್ನಪಟ್ಟಣ ತಾಲೂಕಿನ ಕ್ಷೇತ್ರದ ಮತದಾರರಿಗೆ ಬಿಡ್ತೇನೆ. ಆತ್ಮವಿಶ್ವಾಸ ಹೇಗಿದೆ ಮತದಾನದ ದಿನ? ನಾಮಪತ್ರ ಸಲ್ಲಿಕೆ ಆಗಿದ್ದಿಂದನೂ ಪ್ರತಿದಿನನೂ ಕೂಡ ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.